ಸಭಾಪತಿಗಳೇ, ಮಾನ್ಯ BS ಶಿವಣ್ಣ ಅವರು ಏನು ನಿಯಮಾವಳಿ 72ರಲ್ಲಿ ಒಂದು ಗಮನ ಸೆಳೆಯುವ ಸೂಚನೆ ಪ್ರಸ್ತಾಪನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸವಿಸ್ತಾರವಾದಂಥ ಉತ್ತರವನ್ನು ನೀಡಿರುತ್ತೇನೆ. ಅದನ್ನು ಅವರು ತಿಳ್ಕೊಂಡು ಅದರಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಅವ್ರು ಕೇಳಿ. ಇವತ್ತು ಡಿಜಿಟಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ವ್ಯಾಪಕವಾಗಿ ಚೈನಾ ಮತ್ತು ಅಮೆರಿಕದಲ್ಲಿ ದಾಪುಗಾರನ ಆಗ್ತಾ ಇದೆ. ಇವತ್ತು ನಮ್ಮ ಭಾರತೀಯ ವಿದ್ಯಾರ್ಥಿಗಳು, ಅದು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಆ ಡಿಜಿಟಲ್ ಏನಾದನ್ನ ನಾವು ಕಾಂಪೀಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗಿದೆ. ಅವ್ರಿಗೆ ಉಚಿತವಾದ ಲ್ಯಾಪ್ಟಾಪ್ಗಳನ್ನ ಸರ್ಕಾರದಿಂದ ಕೊಡಬೇಕು. ನಿಮ್ಮ CSR ಫಂಡ್ ಇದೆ, ನಮ್ಮ MP MLA ಲ್ಯಾಡ್ಗಳಿದೆ, ನಮ್ಮ ಶಾಸಕರ ಅನುದಾನ ಇದೆ, ನಮ್ಮ ಶಾಸಕರ ಅನುದಾನ, ಅದರಲ್ಲಿ ಕನಿಷ್ಠ 25% ಅನುದಾನಗಳನ್ನಾದರೂ ನಾವು ಬಡವರ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ಇದನ್ನು ನೀವು ಕ್ಯಾಬಿನೆಟ್ ಚರ್ಚೆ ಮಾಡಬೇಕು. ಈಗಾಗಲೇ ತಮಿಳುನಾಡಿನ TVK ವಿಜೇಂದ್ರ ಅವರು 2,000 ಕೋಟಿ ರೂಪಾಯಿಗಳನ್ನ ಉಚಿತವಾದ ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ಅವರ ಅನೌನ್ಸ್ ಮಾಡಿದ್ದಾರೆ. ನಾವು ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇನಿವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಘೋಷಣೆ ಮಾಡಿ ಮತ್ತೆ ವಿದ್ಯಾರ್ಥಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ. ಅದೇ ರೀತಿ ತಾವು ಕೂಡ ಉನ್ನತ ಶಿಕ್ಷಣ ಸಚಿವರಾಗಿ ಬಹಳ ವಿಚಾರವಂತರಾಗಿ ಅನೇಕ ಹಿರಿಯ ಅನುಭವ ಶಾಸಕರಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತು ಲ್ಯಾಪ್ಟಾಪ್ ಇಲ್ಲದೆ ವಿದ್ಯಾರ್ಥಿಗಳು ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ದಯಮಾಡಿ ಗ್ರಾಮೀಣ ಪ್ರದೇಶದ BPL ಕಾರ್ಡ್ನ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಡೋದ್ರ ಮೂಲಕ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಘೋಷಣೆ ಮಾಡಿದೆ ಡಿಜಿಟಲ್ ಮೋದಿ ಸರ್ಕಾರ ಇದುವರೆಗೂ ವಿದ್ಯಾರ್ಥಿಗಳಿಗೆ ಏನೂ ಸಹಾಯ ಮಾಡಿಲ್ಲ. ದಯಮಾಡಿ ತಾವು ಈ ನಿಟ್ಟಿನಲ್ಲಿ ಅತ್ಯಂತ ಜರೂರಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಮತ್ತೊಂದು ತಮ್ಮಲ್ಲಿ ಸಬ್ಮಿಷನ್ ಮಾಡ್ತೇನೆ. ಇವತ್ತು ವಿದ್ಯಾರ್ಥಿಗಳಿಗೆ BCA ಮಾಡ್ತಕ್ಕಂಥವ್ರು, BE ಮಾಡ್ತಕ್ಕಂಥವ್ರು, MBBS, ಡೆಂಟಲ್ ಕೆಲ ವಿದ್ಯಾರ್ಥಿಗಳು ಕೂಡ ಲ್ಯಾಪ್ಟಾಪ್ ತುಂಬಾ ಅವಶ್ಯಕತೆ ಇದೆ. ಲ್ಯಾಪ್ಟಾಪ್ ಇಂದ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರಿ ಪ್ರಥಮ ಕಾಲೇಜುಗಳಲ್ಲಿ 500 ವಿದ್ಯಾರ್ಥಿಗಳಿಗೆ ಬರೀ 10-15 ಕಂಪ್ಯೂಟರ್ ಇರ್ತದೆ, ಅಲ್ಲಿ ಇಂಟರ್ನೆಟ್ ಸೌಲಭ್ಯಗಳಿರಲ್ಲ, ಬಹಳ ಕಷ್ಟ ಆಗ್ತಾ ಇದೆ. ಇವತ್ತು ಜಾಗತಿಕ ಸ್ಪರ್ಧೆಯಲ್ಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ತಾವು ಬಹಳ ವಿಚಾರವಂತ ಉನ್ನತ ಶಿಕ್ಷಣ ಇಲಾಖೆಯನ್ನು 2-3 ಸಲ ನಡೆಸಿದ್ದೀರಿ. ಕ್ಯಾಬಿನೆಟ್ ನಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಬಡ ಮಕ್ಕಳಿಗೆ, ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್, ದೋಸ್ ಆರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಕ್ಕಳಿಗೆ ಉಚಿತವಾದ ಲ್ಯಾಪ್ಟಾಪ್ ಅನ್ನು ಕೊಡೋದ್ರ ಮೂಲಕ ಇಡೀ ಕರ್ನಾಟಕ ಸರ್ಕಾರ ಭಾರತೀಯ ವಿದ್ಯಾರ್ಥಿಗಳ ಒಂದು ಶುಭ ಸಂದೇಶವನ್ನು, ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾನೆ. ನೀವು ನಮ್ಗೆ ಅನುದಾನ ಬರುತ್ತೆ MLAಗಳಿಗೆ, MLCಗಳಿಗೆ, ಅಲ್ಲಿ ಕನಿಷ್ಠ 25% ಅನುದಾನವನ್ನ ಗ್ರಾಮೀಣ ವಿದ್ಯಾರ್ಥಿಗಳ ಉಚಿತವಾದ ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ನಮ್ಗೆ ಅನುಮತಿ ಕೊಡಬೇಕು ಅಂತ ಹೊಸ ಆದೇಶ ಮಾಡಬೇಕು ಅಂತ ನಮ್ಮಲ್ಲಿ ಕೋರ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಾದಂಥ ಶಿವಣ್ಣವರು ಏನು ಗಮನವನ್ನು ಸೆಳೆದಿದ್ದಾರೆ ಸರ್ಕಾರದ್ದು, ಅದು ಉತ್ತಮವಾದಂಥ ಸಲಹೆ. ನೀವು ಕೊಟ್ಟಿರೋದು ಉತ್ತಮವಾದಂಥ ಸಲಹೆ. ನಿಮ್ಮ ಸಲಹೆಯನ್ನು ನಾನು ಒಪ್ತೇನೆ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಹಿಂದೆ ನಾನು 2016-17ರಲ್ಲಿ ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ, ಯಾಕಂದ್ರೆ ನಾನು ಆನ್ಸರಲ್ಲಿ ಕೊಟ್ಟಿದ್ದೆ, ನಾನು 2016-17ರಲ್ಲಿ ನಾನು ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ರಾಜ್ಯದಲ್ಲಿ ಓದುತ್ತಿರುವಂತ, ತಾಂತ್ರಿಕ ಶಿಕ್ಷಣದಲ್ಲಿ ಓದುತ್ತಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಲ್ಯಾಪ್ಟಾಪ್ ಅನ್ನು ಕೊಟ್ಟಿದ್ವಿ. ಅವತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮನ್ನ ಈ ಬಜೆಟ್ನಲ್ಲಿ ಪ್ರಸ್ತಾವನೆಯನ್ನ ಮಾಡಿ ಹಣ ಒದಗಿಸಿದ್ರು. ತದನಂತರ 2017-18ರಲ್ಲಿ ಕೂಡ ರಾಜ್ಯದಲ್ಲಿ ಓದುತ್ತಿರುವಂತಹ ಡಿಗ್ರಿ ಕಾಲೇಜಸ್ ಏನಿದೆ, ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಯಾರಿಗೆ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿಗಿದೆ, ಸುಮಾರು 1,10,000 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೊಡಬೇಕನ್ನೋದನ್ನ ತೀರ್ಮಾನ ಮಾಡಿ 2017-18ರಲ್ಲಿ ವಿತರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅದು ಲೇಟ್ ಆಯಿತು. ಲೇಟ್ ಆದ್ರಿಂದ 2019-20ರಲ್ಲಿ ಮುಂದಿನ ಸರ್ಕಾರ ಕೊಡ್ತು. ಆದ್ರೆ ಅದನ್ನು ಕೊಟ್ಟಿದ್ದು ಕೂಡ ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರವೇ. 2 ವರ್ಷಗಳು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರವೇ ಲ್ಯಾಪ್ಟಾಪ್ ಅನ್ನ ಕೊಟ್ಟಿತ್ತು. ಈಗ ಅಧ್ಯಕ್ಷರೇ, ಈ ವರ್ಷ 26-27ನೇ ಸಾಲು ಬಜೆಟ್ ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟು ಬಿಟ್ಟಿದ್ದಾರೆ.
ಕೊಟ್ಟ ನಂತರ ನೂತನ ಸರ್ಕಾರ ಬಂದಿದೆ. ನೂತನ ಸರ್ಕಾರ ಬಂದಿದ್ದು ಆಗಸ್ಟ್ ತಿಂಗಳಲ್ಲಿ. ಹೀಗಾಗಿ ಬಜೆಟ್ ಪಾಸ್ ಆಗಿ ಹೋಗ್ಬಿಟ್ಟಿದೆ. ಅದು ಅದಕ್ಕೆ ಬಜೆಟ್ ನಲ್ಲಿ 26-27 ಸಾಲಿನಲ್ಲಿ ಪ್ರೊವಿಷನ್ ಮಾಡಿಲ್ಲ ಈ ಲ್ಯಾಪ್ಟಾಪ್ಗಳನ್ನ ಕೊಡ್ಲಿಕ್ಕೆ. ಅದಕ್ಕೆ ನಿಮ್ಮ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೊಸ ನೂತನ ಮುಖ್ಯಮಂತ್ರಿ ಶಿವಕುಮಾರ್ ಅವರಿದ್ದಾರೆ. ಅವ್ರ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಕಳಕಳಿ ಇದೆ. ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇದೆ ಮತ್ತು ಅದರ ಈ ಶಿಕ್ಷಣ ವ್ಯವಸ್ಥೆನ ಬಹಳ ಸುಧಾರಣೆ ಮಾಡಬೇಕನ್ನಂತ ಕಳಕಳಿ ಸನ್ಮಾನ್ಯ ಶಿವಕುಮಾರ್ ಅವರಿಗೆ. ಅದನ್ನ ಇವರ ಗಮನಕ್ಕೆ ತಂದು ಈ ವರ್ಷ ಸಾಧ್ಯವಾದ್ರೆ ಅದನ್ನೇನು ಹೆಚ್ಚುವರಿ ಆಯವ್ಯಯವನ್ನು ಮಾಡ್ಲಿಕ್ಕೆ ಸಾಧ್ಯನಾ ನೋಡ್ತೇವೆ. ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ನೋಡಬೇಕು. ಇಲ್ಲದಿದ್ರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಆದ್ಯತೆಯ ಮೇರೆಗೆ ಅದನ್ನು ಸೇರಿಸಬೇಕಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಎರಡನೇದಾಗಿ ಅವ್ರು ಏನ್ ಕೇಳಿದಾರೆ ಅಂದ್ರೆ, ಈ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಏನು 2 ಕೋಟಿ ರೂಪಾಯಿ ಕೊಡ್ತಾರೆ, ಅದರಲ್ಲಿ ಕೂಡ ನೀವು ಲ್ಯಾಪ್ಟಾಪ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾರೆ. ಅದು ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಶಾಸಕರ ಪ್ರದೇಶ ಅಭಿವೃದ್ಧಿ ಬರುವುದಿಲ್ಲ, ಅದು ಯೋಜನಾ ಇಲಾಖೆಗೆ ಬರ್ತದೆ. ಮತ್ತು ಈ ಯೋಜನೆಯನ್ನ ಸೇರಿಸಲಿಕ್ಕೆ ಏನೇನು ಗೈಡ್ಲೈನ್ಸ್ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತಂದಿದ್ದೇನೆ. ಈ ಗೈಡ್ಲೈನ್ಸ್ ನಲ್ಲಿ ಕೂಡ ಅದನ್ನ ಮಾಡಲಿಕ್ಕೆ ಅವಕಾಶಗಳಿಲ್ಲ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ. ಅದಕ್ಕೆ ಅದನ್ನೇನಾದ್ರೂ ಸಾಧ್ಯವಾದ್ರೆ ಯೋಜನಾ ಮಂತ್ರಿಗಳ ಗಮನಕ್ಕೆ ತಂದು ಅದಕ್ಕೊಂದು ತಿದ್ದುಪಡಿ ಮಾಡಿ ಉತ್ತಮವಾದ ಸಲಹೆ ಕೊಟ್ಟಿದ್ದಾರೆ. ಅದನ್ನ ಪರಿಗಣಿಸಬೇಕಂತ ಮಾನ್ಯ ಮಂತ್ರಿಗಳಿಗೆ, ಯೋಜನಾ ಮಂತ್ರಿಗಳಿಗೆ ಹೇಳ್ತೇನೆ. ಮಾಡಕ್ಕೆ ಪ್ರಯತ್ನ ಮಾಡಿ, ಅದು ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ, ಮತ್ತೆ ಹೋಗ್ತೇನೆ. ಓಕೆ.